ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಜಕ್ಕೂ ಹೇಳಬೇಕಾಯ್ತು ಅಂದರೆ ಪ್ರತಿ ಗುರುವಾರವೂ ಪ್ರತಿ ಸೋಮವಾರ ಮಂಗಳವಾರ ಥರ ಫಾಸ್ಟಾಗಿ ಟಕ್ 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 ಬರ್ತಾ ಇದೆ ಅಲ್ವಾ. ಆಗಲೇ ನೋಡಿ ಎಷ್ಟನೇ ತಾರೀಕು 28 29 ಆಯ್ತು, ಆಗಲೇ 5ನೇ ತಾರೀಕು ಬಂದ್ಬಿಡ್ತು ಟಕ್ ಅಂತ. ಸೊ 130ನೇ ಭಾಗಕ್ಕೆ ಎಲ್ರಿಗೂ ಸುಸ್ವಾಗತ. ಎಂದಿನಂತೆ ನಿಮ್ಮ ಉಮೇಶಣ್ಣ ಕುದುರೆ ಮೇಲೆ ಅಂದರೂ ಕೂಡ ತುಂಬ ಥ್ಯಾಂಕ್ಸ್ ಸಾಯಿಬಾಬಾರಿಗೆ. ಏಕೆ ಅಂತ ಹೇಳಿದ್ರೆ ಇಷ್ಟು ಗಲಾಟೆಯ ನಡುವೆಯೂ, ಇಷ್ಟು ಅವಸರದ ನಡುವೆಯೂ, ಇಷ್ಟು ಗೊಂದಲಗಳ ನಡುವೆಯೂ, ಇಷ್ಟು ಒಂದು ಫಾಸ್ಟ್ನೆಸ್ ನಡುವೆಯೂ ತಮ್ಮ ಚಿಕ್ಕಾತಿ ಚಿಕ್ಕ ಸೇವೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮಾಡಿದ್ದೀನಿ ಅಂತ ಹೇಳಲ್ಲ, ಸೇವೆ ತೊಗೊಳ್ತೀವಿ. ಪೂಜಾ ಮುಗಿಸ್ಕೊಂಡು ವಿಡಿಯೋ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿ ಬಂದ ಫೋನ್ಗಳು ಜಾಸ್ತಿ ಬರ್ತಾ ಇರ್ತವೆ. ಕೌನ್ಸಿಲರ್ ಆಗಿರೋದ್ರಿಂದ, ಕೌನ್ಸಿಲರ್ ಅಂದರೆ ಕಾರ್ಪೊರೇಷನ್ ಕೌನ್ಸಿಲರ್ ಅಲ್ಲ, ರೇಖಿ ಹೀಲರ್ ಆಗಿರೋದ್ರಿಂದ. ಸೊ ಮುಗಿಸ್ಕೊಂಡು ಎಲ್ಲ ಮಾಡಿ ಟುಡೇ ಆಲ್ಸೋ ರಶಿಂಗ್ ವೆರಿ ಫಾಸ್ಟ್ ಸ್ನೇಹಿತರೆ. ಎಂದಿನಂತೆ ದಯಮಾಡಿ ಬಾಬಾ ಎಲ್ಲರನ್ನು ರಕ್ಷಿಸಲಿ. ತುಂಬ ವಿಚಾರಗಳು ಮಾತಾಡೋದಿದೆ. ಹೌದು, ಕೆಲವರು ಏನು ಇಸ್ಕಾನ್ ಮೆಂಬರ ನೀವು ಅಂತ ಕೇಳ್ತಾ ಇದ್ರಿ. ಹೌದು, ಇಸ್ಕಾನಲ್ಲಿ ನಾನ್ ಕನ್ನಡ ಟೀಚಿಂಗ್ ಸ್ಟೂಡೆಂಟ್ಸಿಗೆ ಕನ್ನಡ ಟೀಚ್ ಮಾಡೋಕ್ಕೆ ಶನಿವಾರ ಆಯ್ತವಾರ ಬಾಬಾ ನಂಗೆ ಕೆಲಸ ಕೊಟ್ಟಿದ್ದಾರೆ. ಸ್ಯಾಲ್ರಿ ಒಂದು ಸ್ವಲ್ಪ ಫಿಕ್ಸ್ ಮಾಡಿದ್ದಾರೆ, ಅದನ್ನು ಪ್ರಸಾದ ಅಂತ ತೊಗೊಳ್ತಾ ಇದ್ದೀನಿ ನಾಮಿನಲ್ ಆಗಿ. ಸೊ ನಾನು ಕನ್ನಡಿಗಾಸಿಗೆ ಗೊತ್ತಾಯಿತು ಕನ್ನಡ ಕಲಿತಾ ಇದ್ದರೆ ಬೆಂಗಳೂರಲ್ಲಿ ಜಾಗ ಇಲ್ಲ ಅಂತ. ಸೊ ಆದ್ದರಿಂದ ಹೌದು, ಯಾವ ಪ್ರಾಂತದಲ್ಲಿ ನಾವು ಇರ್ತೀವಿ ಆ ಪ್ರಾಂತದಲ್ಲಿ ಆ ಭಾಷೆಯನ್ನು ಕಲಿತು ಅದು ಊಟ ಹಾಕ್ತಾ ಇರುತ್ತೆ. ನಾವು ವಿಧೇಯಕರಾಗಿರಬೇಕಾಗಿದ್ದು ನಮ್ಮ ಧರ್ಮ ಅಲ್ವಾ. ಸೊ ಒಡಿಶಾದವರಿದ್ದಾರೆ, ತೆಲುಗು ಏಡ್ಸಿದ್ದಾರೆ, ತಮಿಳು ಏಡ್ಸಿದ್ದಾರೆ, ಮಲಯಾಳೀಸ್ ಇದ್ದಾರೆ. ಎಲ್ರಿಗೂ ಕನ್ನಡ ಕಲಿಸೋ ಜವಾಬ್ದಾರಿಯನ್ನು ಬಾಬಾ ನಂಗೆ ಕೊಟ್ಟಿದ್ದಾರೆ, ಮಾಡ್ತಾಯಿದ್ದೀನಿ ಸಮರ್ಥವಾಗಿ. ಓಕೆ, ಕೇಳ್ಬಿಡೋಣ ಫಾಸ್ಟಾಗಿ ಯಾರ್ಯಾರಿದ್ದಾರೆ ಅಂತ. ಸಂಡೇ ದಯಮಾಡಿ ಕೇಳಬೇಡಿ ಸ್ನೇಹಿತರೆ. ಸಂಡೇ ನನ್ನದೇ ಅದು ಕೆಲಸಗಳಿರ್ತವೆ. ಪುಸ್ತಕ ಹಂಚೋದು ಒಂದೇ ಕೆಲಸ ಇಲ್ಲ ನನಗೆ, ರೇಖೆ ಬಗ್ಗೆ ಒಂದೇ ಕೆಲಸ ಇಲ್ಲ, ಸುಮಾರು ಕೆಲಸಗಳು ಹಮ್ಮಿಕೊಂಡಿರ್ತೇನೆ ಸಂಡೇ. ಆದ್ದರಿಂದ 3 ವಾರ ಆ ಕೆಲಸಗಳು ಪ್ಲಸ್ 1 ವಾರ ಫ್ಯಾಮ್ಲಿಗೂ ಟೈಮ್ ಮಾಡಬೇಕಾಗತ್ತೆ. ಸೊ ಎಲ್ಲವೂ ಸಮಯೋಚಿತವಾಗಿ ಒಂದು ವಿಹರಿಸ್ಕೊಂಡು ನಾವು ಮಾಡಬೇಕಾಗತ್ತೆ. ದಯಮಾಡಿ ನನ್ನ ಕೋರಿಕೆ ಏನು ಅಂತಂದರೆ, ಜಗತ್ತಲ್ಲಿ ಏನೇನೋ ನಡೀತಾ ಇದೆ, ಸಣ್ಣ ಪುಟ್ಟ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೋಬೇಡಿ. ಪ್ರಪಂಚದಲ್ಲಿ ಏನೇನೋ ನಡೀತಾ ಇದೆ, ನಿಮಗೆ ಕಂಡವರು ಆಗದೇ ಇರೋರು ಫ್ಯಾಮ್ಲಿಲಿರ್ಬೋದು, ಹೊರಗಡೆ ಇರ್ಬೋದು, ಏನಾರು ಒಂದು ಅಂದರೆ ಅದನ್ನ ಮನಸ್ಸಿಗೆ ಹಚ್ಕೊಂಡು ನಿಮ್ಮ ಜೀವನವನ್ನು ಕುಗ್ಗಿಸ್ಕೋಬೇಡಿ. ದ ಪರ್ಸನ್ ಹೂ ಈಸ್ ವೆರಿ ಇಂಟೆಲಿಜೆಂಟ್ ಈಸ್ ದ್ಯಾಟ್ ಪರ್ಸನ್ ಹೂ ಈಸ್ ಟ್ರೈ ಟು ಅಡ್ರೆಸ್ ಹಿಸ್ ಮೈಂಡ್. ನಿಮ್ಮ ಮೈಂಡನ್ನು ನೀವು ಅಡ್ರೆಸ್ ಮಾಡಿಬಿಟ್ರೆ ನಿಮ್ಮ ಹೆಲ್ತ್ ತಾನೇ ಇಂಪ್ರೂವ್ ಆಗುತ್ತೆ. ನಮಗೆ ಹೊಟ್ಟೆ ಹಸಿವಾದರೆ ನಾವೇ ಊಟ ಮಾಡ್ತೀವಿ, ಬೇರೆಯವ್ರು ಊಟ ಮಾಡೋಕ್ಕಾಗಲ್ಲ. ಹಾಗೆಯೇ ನಮಗೆ ಯಾವುದರಿಂದ ಗೊಂದಲ ಆಗುತ್ತೋ ಅದಕ್ಕೆ ಪರದೆ ಎಳಿಬೇಕು, ಇಲ್ಲಾಂದರೆ ತುಂಬ ಕಷ್ಟ. ಎಲ್ಲವೂ ನಮ್ಮ ತಲೆ ಮೇಲೆ, ನಮ್ಮ ಹೆಗಲ ಮೇಲೆ ಅಂತ ಹೇಳಿದ್ರೆ ಕನ್ನಡ ಗಾದೆಯ ಥರ ಊರ ಚಿಂತೆ ಮಾಡಿ ಮುಲ್ಲಾ ಸ್ವರ್ಗದ ಅನ್ನ ಆಗುತ್ತೆ. ಇಲ್ಲಿ ದಯಮಾಡಿ ಯಾವುದು ಕೋಮುವಾದಿಗಳ ಬಗ್ಗೆ ಹೇಳ್ತಾ ಇಲ್ಲ. ಮುಲ್ಲಾ ಅಂದರೆ ಊರ ಮುಖಂಡ ಅಲ್ವಾ. ಮುಖಂಡ ಎಲ್ಲರ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾನೆ, ಅವ್ನ ಫ್ಯಾಮ್ಲಿ ಬಗ್ಗೆ ಚಿಂತೆ ಮಾಡೋರು ಯಾರು ಇರಲ್ಲ. ಅವ್ನ ಫ್ಯಾಮ್ಲಿಲೂ ಅವನಿಗೆ ಇದು ಇರಲ್ಲ, ಪ್ರಾಶಸ್ತ್ಯ ಇರಲ್ಲ. ಆದರೂ ಊರ ಬಗ್ಗೆ ಚಿಂತೆ ಮಾಡೋ ಒಂದು ಮಹೋನ್ನತ ಗುಣ ಅವನಲ್ಲಿ ಇರ್ತದೆ. ಈ ಥರ ಹಿರಿಯರು ಮಾಡಿದ ಗಾದೆ ಯಾವತ್ತೂ ಸುಳ್ಳಿಲ್ಲ. ಓಕೆ, ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ನಂದು ಉಪಹಾರವಾಗಿಲ್ಲ, ಇನ್ನು ಉಪಹಾರ ಆಗಿ ಚಾಮರಾಜಪೇಟೆ ಕಡೆ ಧಾವಿಸ್ಬೇಕು. ಓಕೆ, ಕೊಟ್ರಮ್ಮ ಕೇಳಿದ್ದಾರೆ, ನೆಕ್ಸ್ಟ್ ತೇಜಸ್ ಮಂಡ್ಯದಿಂದ ಕೇಳಿದ್ದಾರೆ, ವೀರೇಶ್ ಸಂಕಲಾಪುರ, ನೆಕ್ಸ್ಟ್ ಉಮೇಶ್ ಬಂಟ್ವಾಳ್ ರೆಗ್ಯುಲರ್ ವ್ಯೂವರ್, ರಶ್ಮಿ ಮೈಸೂರು ರೆಗ್ಯುಲರ್ ವ್ಯೂವರ್, ರಾಜೇಶ್ ಬೆಂಗಳೂರಿನಿಂದ ಕೇಳಿದ್ದಾರೆ, ಮಿಂಚು ಯಲಹಂಕದಿಂದ ಕೇಳಿದ್ದಾಳೆ, ರವಿಕಿರಣ್ ಊರ ಹೆಸರು ಹೇಳಬೇಕು ರವಿ ನೀವು, ಸೃಜನ್ ಕೇಳಿದ್ದಾರೆ, ಮತ್ತು ಆ್ಯಸ್ ಯೂಶ್ವಲ್ ಲಾಸ್ಟ್ ವೀಕ್ ಕೇಳಿರ್ತಕ್ಕಂತಹ ಕಡೂರಿನಿಂದ ಆದ್ಯ ಕೇಳಿದ್ದಾಳೆ. ಈ ಸಲ 2 ಪ್ರಮುಖ ವಿಚಾರಗಳನ್ನು ನಿಮಗೆ ನಾನು ಹೇಳಬೇಕು, ಪರ್ಸ್ನಲ್ ವಿಚಾರಗಳನ್ನು. ಏನು ಅಂದರೆ, ನಮ್ಮ ಮಿಸ್ಸಸ್ ಕಸಿನ್ ಅವರು ಅಲ್ಕಾ ಅನ್ನೋರು ಆ ಪುಸ್ತಕ ಬರೆದಿದ್ದಾರೆ, ಕಣ್ಣಾಮುಚ್ಚೆ ಕಾಡೆಗೂಡೆ ಅಂತ, ಮಧುರ ಕರ್ಣಂ ಅಂತ ಅವರ ಹೆಸರು, ಅತ್ತೆ ಮನೆ ಹೆಸರು. ದಯಮಾಡಿ ಆ ಪುಸ್ತಕವನ್ನು ಎಲ್ಲರೂ ತೆಗೆದುಕೊಳ್ಳಿ, ಎಲ್ಲ ಪುಸ್ತಕ ಅಂಗಡಿಗಳಲ್ಲಿ ಲಭ್ಯವಾಗಿದೆ. 16 ಚಿಕ್ಕ ಕಥೆಗಳನ್ನು ಸಂಗ್ರಹಿಸಿ ಹೆಣೆದಿದ್ದಾರೆ ಅವರು, ಆಯಿತಾ. ದಯಮಾಡಿ, ನಾನು ಆ್ಯಕ್ಚುಲಿ ಪುಸ್ತಕ ರಿಲೀಸ್ ಹೋದೆ, ಭಾಳ ಖುಷಿಪಟ್ಟರು ಮೇಡಮ್ ಅವರು, ತುಂಬ ಖುಷಿಯಾಯಿತು ಉಮೇಶ್ ನನ್ನ ಬ್ರದರ್ ನೀವು ಬಂದಿದ್ದು ಅಂತ ಹೇಳಿದರು. ಎಲ್ರಿಗೂ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ, ಅತ್ಯದ್ಭುತ ಲೇಖಕಿ, ಸುಮಾರು 18 ಪುಸ್ತಕಗಳನ್ನು ಬರೆದಿದ್ದಾರೆ. ಇದು 18ನೇ ಪುಸ್ತಕ ಅವ್ರದ್ದು, ಮಧುರ ಕರ್ಣಂ ಅವ್ರದ್ದು. ದಯಮಾಡಿ ಎಲ್ಲರೂ ಓದಬೇಕಾಗಿ ಸವಿನಯ ಪ್ರಾರ್ಥನೆ. ಓಕೆ, ಸಂಡೇಯಲ್ಲಿ ವೇಸ್ಟ್ ಮಾಡಬೇಡಿ, ಪುಸ್ತಕ ತೆಗೆದುಕೊಂಡು ಓದಿ. ಎರಡನೇದು ಏನು ಅಂದರೆ, ನನ್ನ ಕಸಿನ್ ಗಂಡ ಸುಲೋಚನಕ್ಕ ಅಂತ ಇದ್ದಾರೆ, ಅವರ ಗಂಡ ಮಲ್ಲಾರಿ ಅವರು ಲಾಸ್ಟ್ ಸೋಮವಾರ ನಿಧನ ಹೊಂದಿದರು. ಅತ್ಯಂತ ದೊಡ್ಡ ಚಿದಂಬರ ಭಕ್ತರು ಮತ್ತು ಸಾಯಿ ಭಕ್ತರು ಅವರಾಗಿದ್ದರು. ಅದರಿಂದ ನಾನು ಹಂಪಿಗೆ ಪ್ರಯಾಣಿಸುತ್ತಲಿದ್ದೇನೆ ನಾಳೆ ನಡೆದ 1 ಡೇ ಟ್ರಿಪ್ಪು. ಸುತ್ತಮುತ್ತಲು ಫ್ರೆಂಡ್ಸ್ ಇರೋರು ಕಾಣೋಕ್ಕೂ ನಂಗೆ ಟೈಮ್ ಇಲ್ಲ, ಆ ಥರ ಆಗ್ತಾಯಿದೆ.
ಆದರೂ ಕೂಡ ನೋಡೋಣ ಯಾರು ಕ್ಯಾಚ್ ಮಾಡೋಕ್ಕಾಗತ್ತೆ. ಹಂಪಿಯಿಂದ ಬಂದ ಮೇಲೆ ಲೋಕಲ್ ಸ್ಥಳೀಯರ ಹೊಸಪೇಟೆಯವ್ರನ್ನ ಭೇಟಿ ಆಗ್ತೀನಿ. ಆಶಾ ಅರುಣ್, ನೀನು ದಯಮಾಡಿ ಬರ್ಬೇಕು ನಮ್ಮ ಮನೆಗೆ ಅಂತ ಹೇಳ್ತಾ ಇದೆಯಾ. ನೀನು ದುಬೈಯಿಂದ ಬಂದೇ ಗೊತ್ತಾಗಲಿಲ್ಲ, ನನ್ನ ಬಾಲ್ಯ ಸ್ನೇಹಿತ ಅರುಣ್ ಹೊಸಪೇಟೆಯವನು. ಫಜರುಲ್ಲಾ, ನೀನು ಕೂಡ ಹೇಳಿದ್ದೆ ಪ್ಲೀಸ್ ಕಮ್ ಟು ಹೋಮ್ ಉಮೇಶ್ ಅಂತ. ನೋಡೋಣ ಯಾರ್ಯಾರನ್ನ ಸಂಧಿಸೋಕ್ಕಾಗತ್ತೆ, ಎಲ್ಲರೂ ಸಂಧಿಸೋಣ. ನನಗೂ ಕಚೇರಿ ಅವಸರ. ಅಗೈನ್ ಸಾರಿ ಕೇಳ್ತಾ ಈ ಕೈಂಕರ್ಯವನ್ನು ಮಾಡೋಣ. ಕೊಟ್ರಮ್ಮ 205, 200ರಿಂದ 300 ಬಿಟ್ಟು ಹೋಗೋದೇ ಇಲ್ಲ ಕೊಟ್ರಮ್ಮ ಅವರು. ಓಕೆ, 205 ಕೊಟ್ರಮ್ಮ ಏನು ಹೇಳ್ತಾ ಇದ್ದಾರೆ ನೋಡೋಣ. ಬಾಬಾ ಅವರು, ನಿನ್ನ ಮನಸ್ಸಿನೊಳಗೆ ಕೆಟ್ಟ ವಿಚಾರಗಳನ್ನು ತರಿಸಿಕೊಳ್ಳಬೇಡ, ನನ್ನ ಮಂತ್ರ ಜಪವನ್ನು ಖಂಡಿತ ಮಾಡು ಅಂತ ಬರ್ತಾಯಿದೆ. ನಿಮ್ಮ ಮಂತ್ರ ಜಪ ಮಾಡಿದರೆ ನೆಗೆಟಿವಿಟೀಸ್ ಎಲ್ಲ ಓಡೋಗುತ್ತೆ ಬಾಬಾ, ನಮಗೆ ಗೊತ್ತದು ಅಲ್ವಾ. ಅದನ್ನೇ ನೀವು ಹೇಳ್ತಾ ಇದ್ದೀರಾ ನೋಡಿ ಕೊಟ್ರಮ್ಮವರೇ. ಕೆಲವು ಸಲ ಸಿಟ್ಟು ಬರುತ್ತೆ, ದುಃಖ ದುಮಾನಗಳಾಗತ್ತೆ, ಅವಾಗ ನಾವು ಜಿಪ್ ಹಾಕೋಬೇಕು, ಇಲ್ಲಾಂದರೆ ಇನ್ನೇನೋ ಅವಘಡಕ್ಕೆ ಕಾರಣವಾಗುತ್ತೆ. ಕೊಟ್ರಮ್ಮವರೇ, ನಿಮಗೆ ಆನ್ಸರ್ ಬಂತು ಅಂತ ಮಾಡಿದ್ದೀನಿ. ತೇಜಸ್ ಮಂಡ್ಯದಿಂದ ಕೇಳ್ತಾ ಇದ್ದಾನೆ 417, 417, 417. ಸೊ ನನ್ನ ವಿಷಯದಲ್ಲಿ ನೀವು ಹಗರವಾಗ ಮಾತಾಡಿದ್ರಿಂದ ಈ ಕಷ್ಟ ನನಗೆ ಬಂದಿದೆ. ನನ್ನನ್ನು ನಂಬು ಕಷ್ಟಗಳು ದೂರವಾಗ್ತವೆ. ನೋಡಿ, ಯಾವಾಗಲೂ ಏನಪ್ಪ ಸಾಯಿ ಮಾಡ್ತಾನೆ, ಒಂದು ಪಾಯಿಂಟಿಗೆ ಬಂದ್ರಿ ಎಲ್ಲರೂ. ಸಾಯಿ ನಮಗೇನು ಮಾಡ್ತಾನೆ, ಇಷ್ಟು ಸ್ತುತಿಸ್ತೀವಿ, ನಾವು ಸಮರ್ಥರ ಪೂಜೆ ಮಾಡ್ತೀವಿ, ನಮಗೇನಾಯಿತು ಅಂತ ಈ ಥರ ಲಾಭದಲ್ಲಿ ಯೋಚನೆ ಮಾಡಿದರೆ ಏನೂ ನಡೆಯಲ್ಲ ಸ್ನೇಹಿತರೆ. ಸಾಯಿಬಾಬಾ ಏನು ಮಂಡ್ಯ ಊರಿಗೆ ಕೂತಿಲ್ಲ ನನ್ನ ಧ್ಯಾನ ಮಾಡುವಂಥ, ಸ್ವಾಮಿ ಸಮರ್ಥರನ್ನು ತಪಸ್ ಮಾಡ್ತಾ ಕೂತಿಲ್ಲ ನನಗೆ ಹಾಲು ಹಾಕಿ ಅಭಿಷೇಕ ಮಾಡಿ ಅಂತ. ನಾವು ಸಾಯಿಬಾಬಾ ಹತ್ರ ಹೋಗಿದ್ದೀವಿ, ನಾವು ಸಮರ್ಥರ ಹತ್ರ ಹೋಗಿದ್ದೀವಿ. ಅವ್ರು ಕೊಡೋ ಕಷ್ಟಗಳನ್ನು, ಸುಖವನ್ನು ಎಷ್ಟು ಪ್ರೀತಿಯಿಂದ ತೊಗೊಳ್ತೀವೋ ಅದನ್ನು ನಾವು ತೊಗೊಳ್ಬೇಕು. ಇಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಅವರು. ಏನು ಹೇಳ್ತಾ ಇದ್ದಾರೆ, ನೀನು ನನ್ನ ವಿಚಾರದಲ್ಲಿ ಹಗರವಾಗಿ ಮಾತಾಡಿದ್ದಕ್ಕೆ ನನಗೆ ಈ ಕಷ್ಟ ಬಂದು ಒದಗಿದೆ ಅಂತ. ಆದ್ದರಿಂದ ನನ್ನನ್ನು ನಂಬು, ಕಷ್ಟ ದೂರ ಆಗ್ತಾಯಿದೆ ಅಂತ ಬರ್ತಾಯಿದೆ ತೇಜಸ್ವರೇ. ನೆಕ್ಸ್ಟ್ ಸಂಕಲಾಪುರ ವೀರೇಶ್ವರು 111 ಕೇಳಿದ್ದಾರೆ, 3 ನಾಮ. ಓಕೆ, 111. ಸೊ ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆಗೆ ಇರ್ತೇನೆ. ನೋಡಿ, ಅವ್ರ ಕಾಲು ಮುರಿಬೇಕು, ಇವ್ರ ಕೈ ಮುರಿಬೇಕು ಅಂತ ನಾವು ದೇವಸ್ತುತಿ ಮಾಡಿದರೆ ಖಂಡಿತ ನಮಗೆ ಒಳ್ಳೆಯದಾಗಲ್ಲ. ನಿಮ್ಗೆ ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ, ನಿಮ್ಮ ಗುಣನಡತೆ ಉತ್ತಮವಾಗಿದ್ದರೆ ನಿಮ್ಮ ಜೊತೆಯಲ್ಲಿ ನಾನು ಇದ್ದೀನಿ ಅಂತ ಬರ್ತಾಯಿದೆ. ನೆಕ್ಸ್ಟ್ ಉಮೇಶ್ ಬಂಟ್ವಾಳ 329, 321. ಉಮೇಶ್ವರೇ, ನಿಮ್ಮಷ್ಟೇ ಕುತೂಹಲ ನನಗೂ ಇದೆ. ಉಮೇಶ್ವರೇ, ಸಮಸ್ಯೆ ಟೈಪ್ ಮಾಡಬೇಡಿ ಉಮೇಶ್ವರೇ, ನಿಮ್ಮ ನಂಬರ್ ಟೈಪ್ ಮಾಡಿ ಅಷ್ಟೇ. ಆನಂದವೇ ನನ್ನ ರೂಪ, ಆದ್ದರಿಂದ ಏನೇ ಬಂದರೂ ಆನಂದಿಸುವುದನ್ನು ಕಲಿ. ನೋಡಿ, ಬಾಬಾ ಇನ್ನೊಂದು ಹೊಡ್ತಾ ಇದ್ದಾರೆ. ಏನೇ ಬಂದರೂ ನಾನು ಹ್ಯಾಪಿ ಇರ್ತೀನಪ್ಪ. ದುಡ್ಡಿರಲಿ ಇಲ್ಲದೆ ಇರಲಿ, ನಮಗೆ ಕೆಲಸ ಇರಲಿ, ಕೆಲಸ ಲೇಟ್ ಆಗಲಿ, ಅಥವಾ ಇನ್ನೇನಾದ್ರು ವಿಚಾರ, ಇಷ್ಟು ಅಡ್ವರ್ಸಿಟಿಗಳಿದ್ದಾವೆ, ಏನೇನು ಮಕ್ಕಳಿರಲಿ, ಮಕ್ಕಳಿಲ್ಲದೆ ಇರಲಿ, ಬಡತನ ಇರಲಿ, ಸರಿತಾನೆ ಇರಲಿ. ಅಯ್ಯೋ ದುಡ್ಡಿರೋ ಖುಷಿಗೆ ದುಡ್ಡು ಬೇಕಲ್ಲ ಇವರೇ. ಇಲ್ಲ, ಖುಷಿ ಇರೋಕ್ಕೆ ದುಡ್ಡು ಬೇಕಾಗಿಲ್ಲ. ಖುಷಿ ಇರೋಕ್ಕೆ ಖುಷಿ ಇರೋ ಮನಸ್ಸು ಬೇಕು. ಪರಿಸ್ಥಿತಿ ಇಮ್ಮೆಟೀರಿಯಲ್ ಹೇಗೆ ಇರಲಿ, ಖುಷಿ ಇರೋದು ನೀವು ಮನಸ್ಸು ಮಾಡ್ಕೋ, ನಾನು ನಿನ್ನಲ್ಲಿ ಜೊತೆಗೆ ಇದ್ದೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆಯಿತಾ ಉಮೇಶ್ವರೇ. ರಶ್ಮಿ ಮೈಸೂರಿಂದ ಕೇಳ್ತಾ ಇದ್ದಾರೆ 189, 189. ನಿಮ್ಮ ಮನೆಯಲ್ಲಿ ನಾನಿದ್ದೇನೆ, ಅದನ್ನು ತಿಳಿದುಕೊಳ್ಳಲಾರದೆ ನೀನು ಕಳವಳ ಪಡುತ್ತಿದ್ದೀಯಾ. ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾಮ ಜಪ ಮಾಡು, ನಿನ್ನ ಕಷ್ಟ ತೊಲಗಿ ಹೋಗು. ಕೆಲಸ ಎಲ್ಲಿ ಸಾಯಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡವನ ಏನೋ, ಎಲ್ಲರಿಗೂ ಸುಖ ಕೊಡ್ತಾನೆ, ನಮಗಿಲ್ಲ ಅಂತ ತಿಳ್ಕೊತೀವಿ. ಬೈತಾ ಪೂಜೆ ಮಾಡ್ತಾ ಇರ್ತೀವಿ, ಬೈತಾ ಪುಸ್ತಕ ಓದ್ತಾ ಇರ್ತೀವಿ ಅಲ್ವಾ. ನಿಮ್ಮ ಮನೆ ಇಲ್ಲಿ ನಾನು ಇಲ್ಲ ಅಂತ ಆಂದೋಲನ ಮಾಡಬೇಡಿ, ನಿಮ್ಮ ಜೊತೆಗೇ ಇದ್ದೀನಿ, ಅದನ್ನು ಮನಗಾಣಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಓಕೆ, ರಶ್ಮಿ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ರಾಜೇಶ್ ಬೆಂಗಳೂರು, ಸಮಸ್ಯೆ ಟೈಪ್ ಮಾಡಬೇಡಿ ರಾಜೇಶ್. 165. ನಿನ್ನ ಕನಸಿನಲ್ಲಿ ನಾನು ಕಾಣಿಸಿಕೊಂಡು ಎಲ್ಲವನ್ನೂ ತಿಳಿಸುತ್ತೇನೆ, ಆದರೂ ನೀನು ಮರೆತು ಬಿಟ್ಟಿದ್ದೀಯೇ. ಕೇಳು, ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಗುರುವಾರದಂದು ನನ್ನ ಫೋಟೋವನ್ನು ಪ್ರತಿದಿನ ಇಟ್ಟು ಪೂಜೆ ಮಾಡು, ನಿನಗೆ ಕೇಡು ಆಗುವುದು ತಪ್ಪು. ನೋಡಿ, ನಿನ್ನ ಕನಸಲ್ಲಿ ಬಂದು ಹೇಳ್ತೀನಿ ಅಂತ ಹೇಳಿದ್ದೆ, ಆದರೆ ಕನಸು ನಿಮಗೆ ಬಂದಿಲ್ಲ. ಆದರೂ ಕೂಡ ನೀವು ವರಿ ಮಾಡಬೇಡ. ನಿಮ್ಮ ಮನೆ ಈಶಾನ್ಯ ದಿಕ್ಕು, ಸೌತ್ ಈಸ್ಟ್ ಅಂತೀವಿ, ಈಶಾನ್ಯ ದಿಕ್ಕಿಗೆ ನನ್ನ ಫೋಟೋನಿಟ್ಟು ಪ್ರದಕ್ಷಿಣೆ ಮಾಡಿ ಮಂತ್ರ ಜಪ ಮಾಡು, ಕಂಟಿನ್ಯೂಸ್ ಆಗಿ ನಿನ್ನ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಬರ್ತಾಯಿದೆ ಇವರೇ. ಓಕೆ ರಾಜೇಶ್ವರೇ. ಮಿಂಚು ಯಲಾಂಕದಲ್ಲಿ ಕೇಳಿದಾಳೆ 194. ಮಿಂಚು, ನಿಮ್ಮಷ್ಟೇ ಕೂತಲ್ಲಿ ನಮಗೂ ಇದೆ. ಅಹಂಕಾರವಿಲ್ಲದೆ ನನ್ನ ಮುತ್ರ ಜಪ ಮಾಡಿದರೆ ಅದರ ಬಾಧೆಗಳು ನಾನು ನೋಡಿಕೊಳ್ಳುತ್ತೇನೆ. ನೋಡೋಣಪ್ಪ ಸಾಯಿ ಏನು ಮಾಡ್ತಾ ನೋಡೇ ಬಿಡೋಣ ಅಂತ ಮಾಡಿದವ್ರಿಗೂ ಸಹ ಒಳ್ಳೆಯದಾಗಿದೆ. ಆದ್ದರಿಂದ ಅಹಂಕಾರವನ್ನು ಬಿಟ್ಟು ಜಪ ಮಾಡಿ ನೋಡು, ನಾನು ನಿನ್ನ ಜೊತೆಗಿದ್ದು ನಿನ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ರವಿಕಿರಣ್ 419. ರವಿಕಿರಣ್ ಕೇಳಿದ್ದಾರೆ, ಸಮಸ್ಯೆ ನಿನ್ನಲ್ಲೇ ಇದೆ ರವಿ, ನಿಮ್ಮಷ್ಟೇ ಕೂತಲ್ಲ ನನಗೂ ಸಹ ಇದೆ ರವಿ, ನೋಡೋಣ ಏನೇನಾಗುತ್ತೆ. ಆಫೀಸ್ ಕಡೆ ಗಮನ ಇರೋದ್ರಿಂದ ಭಾಳ ಫಾಸ್ಟ್ ಆಗಿದೆ ಸ್ನೇಹಿತರೆ, ದಯಮಾಡಿ ಕ್ಷಮಿಸಿ. ಯಾಕಂದರೆ ಬಾಸಿಗೂ ನಿಯತ್ತಾಗಿರಬೇಕು, ಅವರಿಗೆ ನಾವು ಮಿಸ್ಯೂಸ್ ಮಾಡ್ತೀವಿ ಅಂತ ಡೌಟ್ ಬರಬಾರದು. ಹಾರಾಟ ಪಡಬೇಡ, ನಿನ್ನ ಕಾರ್ಯಗಳಲ್ಲಿ 4 ತಿಂಗಳು ಜಯಿಸುತ್ತದೆ, ಅಷ್ಟರವರೆಗೆ ನನ್ನ ನಾಮ ಪಠಣವನ್ನು ಮಾಡು.
ನಾವು ಆಗೋವರೆಗೂ ಹಾರಾಡ್ತೀವಿ, ಆಗಿಲ್ಲ ಅಂತ ಅಲ್ವಾ. ಹಾಗೆ ಹಾರಾಡಬೇಡ. 4 ತಿಂಗಳಲ್ಲಿ ನಿನ್ನ ಕಾರ್ಯ ಜಯ ಆಗುತ್ತೆ. ಅಷ್ಟವರೆಗೂ ನನ್ನ ನಾಮ ಜಪ ಪಠಣ ಮಾಡುವಂತ ಬರ್ತಾ ಇದೆ ರವಿ ಅವರೇ. ಸೃಜನ್ 603 603 ಸೃಜನ್ ಅವರೇ, ಬಾಬಾ ಏನು ಹೇಳ್ತಾ ಇದ್ದಾರೆ? ಸಮಸ್ಯೆ ನಿಮ್ಮಲ್ಲೇ ಇದೆ ಸೃಜನ್ ಅವರೇ. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮಷ್ಟೇ ಕುತೂಹಲ ನನಗೂ ಇಟ್ಕೊಂಡು ನಾನು ಉತ್ತರವನ್ನು ನೋಡ್ತಾ ಇದ್ದೀನಿ. ನೀನು ಹೃದಯ ಬಾಧೆಯಿಂದ ಇದ್ದೀಯಾ, ಮನಸ್ಸನ್ನು ಪ್ರಶಾಂತವಾಗಿರಿಸಿಕೊಂಡು ನನ್ನ ಲೀಲಾಮೃತವನ್ನು ಪಠಣ ಮಾಡು. ಕೆಲವು ಸಲ ನಾವು ಓದೋದೇ ಇಲ್ಲ, ಸಾಯಿ ಸಚ್ಚರಿತೆ ವೆರಿ ಸೈಕಾಲಜಿ ಬುಕ್. ಇನ್ನು ಸುಮ್ಮನೆ ಕಳವಳ ಪಡ್ತಾ ಇದೆಯಾ, ಹೃದಯವನ್ನು ಪ್ರಶಾಂತವಾಗಿಟ್ಕೊಂಡು ಮನಸ್ಸನ್ನು ನನ್ನ ಸಚ್ಚರಿತೆಯನ್ನು ಪಠಣ ಮಾಡು, ಒಳ್ಳೆಯದಾಗತ್ತೆ ಅಂತ ಬಾಬಾ ಹೇಳ್ತಾರೆ ಸೃಜನ್. ಆದ್ಯ ಕಡೂರಿನಿಂದ ಲಾಸ್ಟ್ ವೀಕ್ ಕೇಳಿದ್ರು, ತಿರ್ಗಾ ಕೇಳ್ತಾ ಇದ್ದಾಳೆ 286. ಆಯಿತಾ. ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಿಮ್ಮ ಪರಿಸ್ಥಿತಿ ಇರುವುದೆಂದು ಗುರುತಿಟ್ಟುಕೊಳ್ಳಿ. ಯಾವಾಗಲೂ ಬಾಬಾ ನಮಗೆ ಪರೀಕ್ಷೆ ಮಾಡ್ತಾನೆ ಅಂತ ಅನ್ಕೋಬೇಡಿ. ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಬಾಬಾ ನಿಮ್ಮನ್ನು ಪರೀಕ್ಷೆ ಮಾಡ್ತಾನೆ. ನಿಮಗೆ ಏನು ಬೇಕೋ ಅದು ಕೊಡಲ್ಲ, ನೀವು ಏನು ಲಾಯಕ್ಕಿದ್ರೆ ಅದು ಕೊಡ್ತಾನೆ. ಆದ್ದರಿಂದ ಇಂಗ್ಲೀಷಲ್ಲೇ ನಾಣ್ಣುಡಿ ಇದೆ, ಗಾಡ್ ವಿಲ್ ನಾಟ್ ಗಿವ್ ವಾಟ್ ಯು ಡಿಸೈರ್, ಬಟ್ ಗಾಡ್ ವಿಲ್ ಗಿವ್ ಯು ವಾಟ್ ಯು ಡಿಸರ್ವ್. ಓಕೆ, ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ. ಇದೇ ಥರ ಪ್ರಶ್ನೆಯನ್ನು ಮುಂದುವರಿಸಿ. ಜಾಸ್ತಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, 20-25 ಜನ. ಬೆಸ್ಟ್ ಆಫ್ 10 ಆರಿಸ್ಕೊಂಡು ಹೇಳ್ತಾ ಇದ್ದೀನಿ. ಉಳಿದವ್ರನ್ನ ನೆಕ್ಸ್ಟ್ ವೀಕ್ ತೊಗೋತಾ ಇದ್ದೀನಿ. ಯಾರನ್ನು ನಾನು ಮಿಸ್ ಮಾಡಲ್ಲ. ಪ್ಲೀಸ್ ಟೇಕ್ ಕೇರ್ ಆಫ್.